ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಹುಣ್ಣಿಮೆ ಪ್ಲಸ್ ಸ್ಯಾಟರ್ಡೆ ಬಂದಿದೆ. ಸೊ ನೀವು ಮಾಡ್ಕೋಬೋದಂತ ನಾಮಜಪ ಬಂದುಬಿಟ್ಟು ಶಂ ಶನೇಶ್ಚರಾಯ ನಮಃ ಅಂತ ಹೇಳಿ ಮಾಡ್ಕೋಬೋದು. ಅದೇ ರೀತಿಯಾಗಿ ಶನಿಗೆ ಅಧಿದೇವತೆ ಬಂದುಬಿಟ್ಟು ಶಿವ. ಓಂ ನಮಃ ಶಿವಾಯ. ಶಿವ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೀವಿ. ಓಂ ನಮಃ ಶಿವಾಯ್ ಅಷ್ಟೇ. ಯು ಅನ್ನೋದು ಫುಲ್ ಮಾಡೋ ಹಂಗಿಲ್ಲ. ಓಂ ನಮಃ ಶಿವಾಯ್ ಅಂತ ಹೇಳಿ ಇದನ್ನು ನೀವು ನಾಮಜಪ ಮಾಡ್ಕೋಬೋದು. ಹಾಗೆ ಶನಿ ಅಂತ ಅಂದರೆ ಎಲ್ಲರೂ ಅಷ್ಟಮ ಶನಿ ಇದೆ, ಪಂಚಮ ಶನಿ ಇದೆ, ಶನಿ ದಶೆ ನಡೀತಾ ಇದೆ, ನಂಗೆ ಅದರಿಂದನೇ ಒಳ್ಳೇದಾಗ್ತಾ ಇಲ್ಲ ಅಂತ ಅಂತಾರೆ. ಬಟ್ ರಿಯಾಲಿಟಿ ಏನಪ್ಪ ಅಂದರೆ ಶನಿ ಬಂದುಬಿಟ್ಟು ತುಂಬ 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 ಒಳ್ಳೆಯ ದೇವರು. ಓಕೆ, ಯಾಕೆಂದರೆ ಆ ಶನಿ ದಶೆ ಬಂದಾಗ ಪಂಚಮ ಶನಿ, ಅಷ್ಟಮ ಶನಿ, ನಮ್ಗೆ ಯಾವುದೇ ಶನಿಯ ಇದ್ದಿದ್ದಾಗ ಶನಿ ದಶೆ ನಡೀತಾ ಇದೆ ಅಂದಾಗ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಶನಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ. ನಾವು ಕೆಟ್ಟ ಕೆಲಸ ಮಾಡ್ತಿದ್ವಿ ಅಂದಾಗ ಮಾತ್ರ ನಾವು ಶನಿಗೆ ಭಯ ಪಡಬೇಕು. ಶನಿ ಕೆಟ್ಟವ್ರಿಗೆ ಕೆಟ್ಟದೇ ಮಾಡ್ತಾರೆ, ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗೆ ಶನಿ ದಶೆಯಲ್ಲಿ ನಮಗೆ ಯಾವುದೇ ರೀತಿ ಅಸೆಟ್ ಬಂತು ಅಥವಾ ಅಬಂಡೆನ್ಸ್ ಆಯಿತು ಅಂತ, ದುಡ್ಡು ಬಂತು ಅಥವಾ ಪ್ರಾಪರ್ಟಿ ಬಂತು, ಅಸೆಟ್ ಬಂತು ಅಂತ ಅಂದರೆ ಅದು ಕೊನೆಯವರೆಗೂ ಇರೋವಂತಹದ್ದು. ಅಂತಹ ಒಂದು ಪವರ್ಫುಲ್ ದೇವತೆ ಶನಿ. ಹಾಗಾಗಿ ಶನಿ ದಶೆ ಇದ್ದಾಗ ಯಾರು ಸತ್ಯದ ಮಾರ್ಗದಲ್ಲಿ ನಡೀತಾರೆ ಅವರು ಖಂಡಿತ ಭಯಪಡೋ ನೀಡೇ ಇಲ್ಲ. ಸೊ ಶನಿ ಅಷ್ಟು ಒಳ್ಳೆಯದನ್ನು ಮಾಡಿ ಹೋಗ್ತಾರೆ ನಮಗೆ. ಸೊ ಶಂಶನೇಶ್ವರಾಯ ನಮಃ ಅಂತ ಹೇಳಿ ಜಪ ಮಾಡ್ಕೊಳ್ಳಿ. ಇಲ್ಲಾಂದರೆ ಶನಿ ಅಧಿದೇವತೆಯಾದ ಶಿವ ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಜಪ ಮಾಡ್ಕೊಳ್ಳಿ. ಹಾಗೆ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ನಾನು ಯಾವಾಗಲೂ ನಿಮಗೆ ರೆಡಿಯಾಗಿರ್ತೀನಿ. ನಿಮಗೆ ಪರ್ಟಿಕ್ಯುಲರ್ ಯಾವುದಾದ್ರೂ ಕಾನ್ಸೆಪ್ಟ್ ಬೇಕು ಅಂದರೆ ನನಗೆ DM ಮಾಡಿ, ನಾನು ನಿಮಗೆ ವಿಡಿಯೋ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.